ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾಗೆ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿದೆ. ವಿಜಯ್ ಕಾರ್ತಿಕೇಯ ಡೈರೆಕ್ಷನ್ ನ ಮತ್ತೆ ಕೊಂಡಾಡಿದ ಕಿಚ್ಚ ಫ್ಯಾನ್ಸ್ ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಕಡೆ ಸಾಗ್ತಿದೆ ಮಾರ್ಕ್ ಸಿನಿಮಾ. ಮಾತ್ರ ಸೂಪರ್ ಆಗಿದೆ. ಒಂದೊಂದು ಸೀನು ಭಯಂಕರ ಟೇಸ್ಟ್. ಇವಾಗಲೂ ಅಭಿಮಾನಿಗಳು ನೋಡೋದಕ್ಕೆ ನಮ್ಮ ಕನ್ನಡ ಆಡಿಯನ್ಸ್ ಕೊಡಬೇಕು. ಅಲ್ಟಿಮೇಟ್ ಫಿಲಮ್. ಲಾಸ್ಟಲ್ಲಿ ಕಣ್ಣಲ್ಲೇ ನೀರು ಬಂದ್ಬಿಟ್ಟು. ಆಕ್ಚುಲಿ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಸುದೀಪ್ ಅಭಿನಯಿಸಿರುವಂತಹ ಒಂದೊಂದು ಸೀನ್ ಕೂಡ ಮೈಂಡ್ ಬ್ಲೋವಿಂಗ್ ಆಗಿದೆ. ಅದರಲ್ಲೂ ಲಾಸ್ಟ್ ಸ್ವಿಮ್ಮಿಂಗ್ ಸೀನ್ ಅಂತೂ ಕಣ್ಣಲ್ಲಿ ನೀರು ಬರ್ಸುತ್ತೆ. ಅಜಯ್ ಮಾರ್ಕಂಡೇಯ ವರ್ಸಸ್ ಭದ್ರಾ, ಇಡೀ ಸಿನಿಮಾ ಈ ಎರಡು ಕ್ಯಾರೆಕ್ಟರ್ಸ್ ಮೇಲೆ ನಿಂತಿದೆ. ಭದ್ರಾ ಅನ್ನೋ ಪವರ್ಫುಲ್ ಕ್ಯಾರೆಕ್ಟರ್ ನ ನವೀನ್ ಚಂದ್ರ ಅವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸಿನಿಮಾದ ಎಂಟ್ರಿ ಸೀನೆ ಈ ಭದ್ರನ ಮೂಲಕ ಶುರುವಾಗುತ್ತೆ. ಕೆಂಪೇಗೌಡ ಸಿನಿಮಾದಲ್ಲಿ ಆರ್ಮುಗ ಅನ್ನೋ ಕ್ಯಾರೆಕ್ಟರ್ ಇವಾಗ್ಲೂ ನೆನಪಿದೆ. ಅದೇ ರೀತಿ ಈ ಮಾರ್ಕ್ ನ ಭದ್ರಾ ಅನ್ನೋ ಪವರ್ಫುಲ್ ಕ್ಯಾರೆಕ್ಟರ್ ಲಾಂಗ್ ಟೈಮ್ ನೆನಪಲ್ಲಿರುವಂತಹ ರೋಲ್ ಅಂತಾನೆ ಹೇಳ್ಬಹುದು. ಆನಂತರ ಸುದೀಪ್ ಅವರ ಎಂಟ್ರಿ ಅಂತೂ ಥಿಯೇಟರ್ ಕಿತ್ಕೊಂಡು ಹೋಗುತ್ತೆ. ಸುದೀಪ್ ಅವರ ಎಂಟ್ರಿ ಸೈಕೋ ಸೈತಾನ್ ಹಾಡಿನ ಮೂಲಕ ಶುರುವಾಗುತ್ತೆ. ಆನಂತರ ಸ್ಟೈಲಿಶ್ ಫೈಟ್, ರುತ್ಲೆಸ್ ಆಟಿಟ್ಯೂಡ್, ಸುದೀಪ್ ಅವರ ಸ್ವ್ಯಾಗ್ ಸಖತ್ ಇಷ್ಟ ಆಗುತ್ತೆ. ಅಜಯ್ ಮಾರ್ಕಂಡೇಯ ಸಸ್ಪೆನ್ಷನ್ ನಲ್ಲಿದ್ರು ಡ್ಯೂಟಿ ಮಾಡ್ತಾನೆ. ಮಾರ್ಕ್ ರೂಲ್ಸ್ ನ ಹುಟ್ಟಾಕ್ತಾನೆ, ಆದ್ರೆ ರೂಲ್ಸ್ ನ ಫಾಲೋ ಮಾಡೋ ಮಗನೇ ಅಲ್ಲ. ಭದ್ರನ ಗ್ಯಾಂಗ್ ಕಿಡ್ನಾಪ್ ಮಾಡಿ ಬಚ್ಚಿಟ್ಟ ಆ 18 ಮಕ್ಕಳನ್ನು ಕಾಪಾಡುವ ನಿಟ್ಟಿನಲ್ಲಿ ಮಾರ್ಕ್ ಎಷ್ಟೆಲ್ಲ ಕಷ್ಟಪಡ್ತಾನೆ. ಆದ್ರೂ ಹೇಗೆ ಆ ಒಂದು ಮುಗ್ಧ ಜೀವಗಳನ್ನ ಕಾಪಾಡ್ತಾನೆ. ಹಾಗೇನೆ ಸಿಎಂ ಆಗ್ಬೇಕಾಗಿರೋ ಆದಿಕೇಶವ ಹೇಗೆ ಅರೆಸ್ಟ್ ಆಗ್ತಾನೆ ಅನ್ನೋದೇ ಈ ಸಿನಿಮಾದಲ್ಲಿನ ಸಖತ್ ಥ್ರಿಲ್ಲಿಂಗ್ ಆಗಿರೋ ವಿಚಾರಗಳು. ಭದ್ರನ ತಮ್ಮನಾಗಿ ರುದ್ರ ಅನ್ನೋ ಕ್ಯಾರೆಕ್ಟರ್ನ ತಮಿಳಿನ ವಿಕ್ರಾಂತ್ ಅವರು ಪ್ಲೇ ಮಾಡಿದ್ದಾರೆ. ಒಂಥರ ಸ್ಟೈಲಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು. ಇದು ಕೂಡ ಲಾಂಗ್ ಟೈಮ್ ನೆನಪಲ್ಲಿರುವಂತಹ ರೋಲ್ ಆಗಿದೆ. ಇನ್ನು ಚಿತ್ರದ ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ ಚಿತ್ರಾನ್ನ ಅಂತಾನೆ ಹೇಳ್ಬಹುದು. ಅದರಲ್ಲೂ ಕಾಳಿ ಫೈಟ್ ಸೀಕ್ವೆನ್ಸ್ ಮಾತ್ರ ಯಾವತ್ತಿಗೂ ಮೆಮೊರೇಬಲ್ ಆಗಿರುತ್ತೆ. ಕೊನೆಯದಾಗಿ ಲೈಟ್ ಹೌಸ್ ಫೈಟ್ ಕೂಡ ಸಿನಿಮಾದ ಮೇಜರ್ ಪೋರ್ಷನ್ ಅಂತಾನೆ ಹೇಳ್ಬಹುದು. ಇನ್ನು ಈ ಸಿನಿಮಾದಲ್ಲಿ ಮೈನ್ ಹೀರೋ ಅಂದ್ರೆ ಅದು ಅಜನೀಶ್ ಲೋಕನಾಥ್ ಅವರು. ಯಾಕಂತಂದ್ರೆ ಇವರ ಒಂದೊಂದು ಬಿಜಿಎಂ ಕೂಡ ಹೋಲ್ ಸಿನಿಮಾಗೆ ಬೂಸ್ಟರ್ ಆಗಿದೆ. ಸಿನಿಮಾದಲ್ಲಿರುವಂತಹ 4 ಸಾಂಗ್ಸ್ ಕೂಡ ಸೂಪರ್ ಅಂತಾನೆ ಹೇಳ್ಬಹುದು. ಫುಲ್ ಸಿನಿಮಾ ಎಲ್ಲೂ ಕೂಡ ಬೋರ್ ಆಗಲ್ಲ. ಬ್ಯೂಟಿಫುಲ್ ಸಾಂಗ್ಸ್ ಇವೆ, ಜಬರ್ದಸ್ತ್ ಫೈಟ್ ಇವೆ. ಯಾವುದೇ ಬಿಲ್ಡಪ್ ಆಗ್ಲಿ, ಅನ್ನೆಸೆಸರಿ ಡೈಲಾಗ್ಸ್ ಆಗ್ಲಿ ಇಟ್ಟಿಲ್ಲ. ಸಿನಿಮಾ ಕ್ವಾಲಿಟಿ, ವಿಎಫ್ಎಕ್ಸ್, ಮ್ಯೂಸಿಕ್, ಬಿಜಿಎಂ ಎಲ್ಲಾನು ನೆಕ್ಸ್ಟ್ ಲೆವೆಲ್ ಆಗಿದೆ. ಅದರಲ್ಲೂ 4 ಮಂತ್ ಅಲ್ಲಿ ತೆಗೆದಿರೋ ಸಿನಿಮಾ ಅಂತ ಅನ್ಸುದೇ ಇಲ್ಲ. ಓವರ್ ಆಲ್ ಆಗಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರುವಂತಹ ಸಿನಿಮಾ. ಕಿಚ್ಚನ ಅದ್ಭುತ ಅಭಿನಯವನ್ನ ಕಿಚ್ಚ ಫ್ಯಾನ್ಸ್, ಫ್ಯಾಮಿಲಿ ಆಡಿಯನ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಕೊನೆಯದಾಗಿ ಕ್ಯಾಪ್ಟನ್ ಆಫ್ ದಿ ಶಿಪ್ ವಿಜಯ್ ಕಾರ್ತಿಕೇಯ ಮತ್ತೊಮ್ಮೆ ಬೆಸ್ಟ್ ಡೈರೆಕ್ಟರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮಾರ್ಕ್ ಈ ವರ್ಷದ ರಿಮಾರ್ಕೇಬಲ್ ಬ್ಲಾಕ್ ಬಸ್ಟರ್ ಸಿನಿಮಾ ಆಗೋದಕ್ಕೆ ಮೈನ್ ಪಿಲ್ಲರ್ ಅಂತಂದ್ರೆ ಪ್ರೊಡಕ್ಷನ್ ಟೀಮ್ ಸತ್ಯಜ್ಯೋತಿ ಹಾಗೂ ಕಿಚ್ಚ ಕ್ರಿಯೇಷನ್ಸ್ ಸಿನಿಮಾವನ್ನ ತುಂಬಾನೇ ರಿಚ್ ಆಗಿ ತೆಗೆದಿದ್ದಾರೆ. ಮಾರ್ಕ್ ಸಿನಿಮಾ ಸಕ್ಸಸ್ ಕಂಡಿದ್ದಕ್ಕೆ ಸಿನಿಮಾ ತಂಡಕ್ಕೆ ಕಂಗ್ರಾಟ್ಸ್ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್.